ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳೋಕೆ ಬರಬೇಕಾದವರು ನಾವು ಇವತ್ತು ಸಂತ್ರಸ್ತೆಯನ್ನ ಕಂಡು ಭೇಟಿ ಮಾಡಿ ಹೋಗುವಂತಹ ಪರಿಸ್ಥಿತಿಯನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಮಾಡಿರುವಂತದ್ದು ಅತ್ಯಂತ ದುರದೃಷ್ಟಕರ. ಮೊದಲನೇದಾಗಿ 10ನೇ ತಾರೀಕಿಂದು ಒಂದು FIR ಕಾಪಿ ನಮ್ಮೆಲ್ಲರಿಗೂ ಸಿಕ್ಕಿದೆ, ನಿಮಗೂ ಸಿಕ್ಕಿದೆ ಅಂತ ಅನ್ಕೋತೀವಿ. ಈ FIR ಕಾಪಿಯಲ್ಲಿ ಕಂಪ್ಲೇಂಟ್ ಫೈಲ್ ಮಾಡಿರೋದು ವಿನಯ್ ಅನ್ನುವ ಹುಡುಗ, ಅಲ್ಲಿ ಕೆಲಸ ಮಾಡೋ ಹುಡುಗ, ಆ ಹೋಟೆಲ್ ನಲ್ಲಿ ಕೆಲಸ ಮಾಡುವ ಹುಡುಗ, ಹೋಟೆಲ್ ಲಾಡ್ಜ್ ಎಲ್ಲಿ ಸಂತ್ರಸ್ತೆ ಮತ್ತು ಅವರ ಸ್ನೇಹಿತರು ಹೋಗಿದ್ದ ಜಾಗ. ಆತ ಕೊಟ್ಟಿರುವ ಕಂಪ್ಲೇಂಟ್ ಮೇರೆಗೆ ಇವರು FIR ಫೈಲ್ ಮಾಡಿದ್ದಾರೆ. ಅದಾದ ಮೇಲೆನೆ 164 ಅಲ್ಲಿ ಆಕೆ ಮ್ಯಾಜಿಸ್ಟ್ರೇಟ್ ಮುಂದೆ ತನ್ನ ಸ್ಟೇಟ್ಮೆಂಟ್ ನ ಕೊಟ್ಟಿರೋದು. ಆ ಸ್ಟೇಟ್ಮೆಂಟ್ ನಲ್ಲಿ ಆಕೆ ಬೇರೆ ಬೇರೆ ವಿವರಗಳನ್ನ ಹೇಳಿದ್ದಾರೆ. ಇದ್ರಲ್ಲಿರೋದು ಏನು, ಬರೀ ಅಸಾಲ್ಟ್ ಮಾತ್ರ. ಅಸಾಲ್ಟ್ ಮಾತ್ರ ಇದರಲ್ಲಿ FIR ಇದೆ. 8ನೇ ತಾರೀಕು ನಡೆದಿರೋ ಪ್ರಕರಣಕ್ಕೆ 10ನೇ ತಾರೀಕುವರೆಗೂ ಕಂಪ್ಲೇಂಟೇ ಆಗಿಲ್ಲ ಅಂದ್ರೇನೆ ಆ ಹೆಣ್ಮಗಳು ಎಷ್ಟು ಹೆದರಿದ್ಲು ಅನ್ನೋದು ನಮಗ್ ಗೊತ್ತಾಗುತ್ತೆ. ಇದಷ್ಟು ಜರುಗಿರೋದು 8ನೇ ತಾರೀಕು, ಆದ್ರೆ ಕಂಪ್ಲೇಂಟ್ ಆಗಿರೋದೇ 10ನೇ ತಾರೀಕು. ಅದು ಅವಳದಲ್ಲ, ಇದು ಆ ಹೋಟೆಲ್ ಅಲ್ಲಿ ಕೆಲಸ ಮಾಡೋ ಹುಡುಗಂದು. ಆಕೆಗೆ ತುಂಬಾ ಭಯವನ್ನ ಇಡಿಸಿದ್ದಾರೆ. ಅದ್ರ ಜೊತೆಗೆ ಯಾವುದೋ ಒಂದು ರೀತಿಯಲ್ಲಿ ಕಾಂಪ್ರಮೈಸ್ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಅದೇ ಕಾರಣಕ್ಕೆ ಆಕೆ ಮುಂದೆ ಬಂದಿಲ್ಲ. ಇದು ನಮಗೆ ಮೊದಲಿಗೆ ಗೊತ್ತಾಗಿದ್ದು ಸಾಂತ್ವನ ಕೇಂದ್ರಕ್ಕೆ ಹೋದಾಗ. ಎರಡನೇದು ಗೊತ್ತಾಗಿದ್ದು, ಈಗಾಗಲೇ ಆ ಪದ ಮಂಜುಳಾ ಅವರು ಬಳಸಿದ್ದಾರೆ, ಇದು ಆರ್ಗನೈಸ್ಡ್ ಕ್ರೈಮ್. ಇದು ವ್ಯವಸ್ಥಿತವಾಗಿ ನಡೀತಾ ಇರುವಂತಹ ಅಪರಾಧಗಳು. ಕೇವಲ ಯಾವುದೋ ಒಂದು ಕೇಸ್ ಅಲ್ಲ, ಹೀಗೆ ಹಲವು ಕೇಸ್ಗಳು ಬೆಳಕಿಗೆ ಬರದೆ ಹಾಗೆ ಮುಚ್ಚೋಗಿದೆ. ಯಾಕೆ ಬೆಳಕಿಗೆ ಬಂದಿಲ್ಲ ಅಂದ್ರೆ ಅವ್ರಿಗೆ ಬಂದು ಕಂಪ್ಲೇಂಟ್ ಮಾಡುವಂತಹ ಧೈರ್ಯ ಇಲ್ಲ ಹೆಣ್ಮಕ್ಳಿಗೆ. ಆ ಧೈರ್ಯ ಧೃತಿಗೆಡಿಸ್ತಾ ಇರೋರು ಯಾರು? ಸಾಮಾನ್ಯವಾಗಿ ರೇಪ್ ಕೇಸ್ನಲ್ಲಿ ರಾಜಕಾರಣ ಮಾಡಬಾರದು ಅನ್ನೋ ನಂಬಿಕೆ ಇಟ್ಕೊಂಡ್ರು ನಾವು ಭಾರತೀಯ ಜನತಾ ಪಕ್ಷದವರು. ಆದ್ರೆ ಇಲ್ಲಿ ರಾಜಕಾರಣ ಮಾಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರ. ಬಗೆ ಬಗೆಯ ರಾಜಕಾರಣ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಈಗಾಗಲೇ ಮೇಡಮ್ 2-3 ಸತಿ ಹೇಳಿದ್ದಾರೆ, ಎಲ್ಲಿ ಮಹಿಳಾ ಮಂತ್ರಿ? ಅವ್ರೊಮ್ಮೆ ಬಂದು ಭೇಟಿನಾದ್ರೂ ಕೊಡ್ಬೇಕಲ್ಲ. ಇದೇನು ಮೊದಲ ಪ್ರಕರಣ ಅಲ್ಲ. ಕಿಡ್ನಾಪ್ ಪ್ರಕರಣಗಳು 4 ದಾಖಲೆ ಆಗಿದೆ. FIR ಆಗಿರೋದೇ 4 ಇದೆ. ಅಲ್ಲೆಲ್ಲ ಏನಾಯ್ತು? ಸುಮಾರು 50-55 ಕೇಸ್ ಇದೆ ನಮ್ಮ ಹತ್ರ ಅಂತ ಹೇಳ್ತಾರೆ ಸಾಂತ್ವನ ಕೇಂದ್ರದಲ್ಲಿ ಇವರು ಪರಿಮಳಾ ಜೈನ್ ಅವರು. ಈ 50-55 ಕೇಸ್ಗಳು ನಡೀತಾ ಇರುವಾಗ ಮಹಿಳಾ ಮಂತ್ರಿ ಎಲ್ಲಿ ಹೋಗಿದ್ರು? ಅವರು ಭಾಷಣ ಚೆನ್ನಾಗಿ ಮಾಡ್ತಾರೆ, ಅದರಲ್ಲೂ ಇಲ್ಲದ ಸಲ್ಲದ ಇತಿಹಾಸ ಎಲ್ಲ ಬೇರೆ ಹೇಳ್ತಾರೆ. ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿತ್ತು ಅಂತೆಲ್ಲ ಬೇರೆ ಹೇಳ್ತಾರೆ. ಆ ತರದ ಬೇಡದ ರಾಜಕಾರಣ ಮಾಡುವಂತಹ ವ್ಯಕ್ತಿ ಇವತ್ತೆಲ್ಲಿ? ಇನ್ನೊಂದು, ಅಲ್ಲಿ ಹೋದಾಗ ಬೆಳಕಿಗೆ ಬಂದಿದ್ದು ಮತ್ತು ಇಲ್ಲಿ ವಿಚಾರಿಸಿದಾಗ ಬೆಳಕಿಗೆ ಬಂದಿದ್ದು, ಸೂಫಿ ಫೋರಂ ಅಂತ ಹುಡುಗರ ಒಂದು ತಂಡ ಇದೆ. ಈ ಹುಡುಗರ ತಂಡ ಏನ್ ಮಾಡುತ್ತೆ ಅಂದ್ರೆ ಯಾವ ಸಮಾಜ ಸೇವೆನೂ ಮಾಡ್ತಿಲ್ಲ. ಈ ರೀತಿಯ ಪುಂಡಾಟಿಕೆ ಮತ್ತು ಅಪರಾಧ, ಘೋರ ಅಪರಾಧ. ನಿಮಗೆ ಗ್ಯಾಂಗ್ ರೇಪ್ ಅನ್ನೋದು 376D ಅಂತ ಒಂದು ಸೆಕ್ಷನ್ ಸೇರಿಸಿದ್ದಾರೆ. ನಿರ್ಭಯ ನಂತರ ಇಡೀ ದೇಶದಲ್ಲಿ ಮಹಿಳಾ ಸುರಕ್ಷತೆಯ ಬಗ್ಗೆ ಇರುವಂತಹ ಕಾಳಜಿ ಮತ್ತು ಎಲ್ಲರಿಗೂ ಇರುವಂತಹ ಆತಂಕ ಮಹಿಳಾ ಸುರಕ್ಷತೆಯ ಬಗ್ಗೆ 376D ಇದ್ರಲ್ಲಿ ಇಲ್ಲ ನೋಡಿ. ಅಡಿಷನಲ್ ಆಡ್ ಮಾಡಿದ್ದಾರೆ. ಯಾವಾಗ? ಆಕೆ ಸ್ಟೇಟ್ಮೆಂಟ್ ನ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಾಗ. ಪೊಲೀಸರ ಮುಂದೆ ಯಾಕೆ ಅವಳು ಹೆದರಿದ್ಲು ಹಾಗಿದ್ರೆ? ಅಂದ್ರೆ ಎಲ್ಲೋ ಪೊಲೀಸರು ಆಕೆಗೆ ಅಭಯವನ್ನ ಇಡಿಸಿದ್ದಾರಾ ಅಥವಾ ಸರ್ಕಾರ ಪೊಲೀಸರ ಮುಖೇನ ಅಭಯವನ್ನ ಇಡಿಸಿದ್ಯಾ? ಇದೆಲ್ಲವೂ ಬೆಳಕಿಗೆ ಬರಬೇಕಲ್ಲ. ಇದರ ಜೊತೆಗೆ ಈ ಸೂಫಿ ಫೋರಂ ನಂತಹ ನೈತಿಕ ಪೊಲೀಸ್ಗಿರಿ ಮಾಡುವಂತಹ ಈ ಗುಂಪೇನಿದೆ, ಈ ಗುಂಪಿನ ಬಗ್ಗೆ ಮುಖ್ಯಮಂತ್ರಿಗಳು ಏನ್ ಹೇಳೋಕ್ ಇಚ್ಛೆ ಪಡ್ತಾರೆ? ನಾವ್ಯಾರನ್ನು ಬಿಡಲ್ಲ, ನೈತಿಕ ಪೊಲೀಸ್ಗಿರಿ ಮಾಡೋಕ್ ಬಿಡಲ್ಲ ಅಂತೆಲ್ಲ ಹೇಳ್ತಾರಲ್ಲ, ಇದು ನೈತಿಕ ಪೊಲೀಸ್ಗಿರಿ ಅಲ್ವಾ? ಆ ಹೋಟೆಲ್ನೊಳಗಡೆ ನುಗ್ಗಿ ಆಕೆಯನ್ನ ಥಳಿಸಿದ್ದಾರೆ, ಇಷ್ಟ ಬಂದಂಗೆ ಥಳಿಸಿದ್ದಾರೆ. ಅದಾದ್ಮೇಲೆ ಆಕೆಯನ್ನ ಬಲವಂತವಾಗಿ ಇಲ್ಲಿ ನೀವು ಈ ಕೆಲಸ ಮಾಡುವಂಗಿಲ್ಲ ಅಂತ ಹೋಟೆಲ್ ಸಿಬ್ಬಂದಿ ಅವ್ರನ್ನ ತಡೆದಾಗ ಆಕೆಯನ್ನ ಬೇರೆ ಕಡೆಗೆ ಕರೆದೊಯ್ದು ಈ ರೀತಿಯ ಅತ್ಯಾಚಾರ ಮಾಡಿದ್ದಾರೆ. ಇವಿಷ್ಟಕ್ಕೂ ಸಿದ್ದರಾಮಯ್ಯನವರು ಏನ್ ಹೇಳಕ್ ಬಯಸ್ತಾರೆ? ನೈತಿಕ ಪೊಲೀಸ್ಗಿರಿ ನಾನ್ ಮಾಡೋಕ್ ಬಿಡಲ್ಲ ಅಂತಾರಲ್ಲ, ಎಲ್ಲಿ ಸಿದ್ದರಾಮಯ್ಯನವರು? ಮತ್ತೆ 376Dಗೆ SIT ಫಾರ್ಮೇಶನ್ ಆಗ್ಬೇಕಾಗಿತ್ತಲ್ಲ, ಆಯ್ತಾ? ಒಂದ್ ಸ್ಪೆಷಲ್ ಟೀಮ್ ಬರ್ಬೇಕಾಗಿತ್ತಲ್ಲ. ಈ ತರದ ಅತ್ಯಂತ ಘೋರ ಅಪರಾಧದಲ್ಲಿ ಒಂದು ನಮಗೆ ಬಹಳ ನಿರಾಸೆ ಆಗಿದ್ದು, ಆಕೆಯನ್ನ ಕದ್ದು ಮುಚ್ಚಿ ಬೆಳಗ್ಗೆ 7ವರೆಗೆ ನಾವ್ ಎಲ್ಲಿ ಬಂದು ಅವ್ರನ್ನ ಮಾತಾಡಿಸ್ಬಿಡ್ತೀವೋ ಅಂತ ಕರ್ಕೊಂಡು ಹೋಗಿದ್ದು. ಅದು ಬಹಳ ಆತಂಕವನ್ನ ಮೂಡಿಸಿದೆ ನಮ್ಮೆಲ್ಲರಲ್ಲಿ. ಅಂದ್ರೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಇವ್ರು ಯಾವ ತರದ ರಾಜಕೀಯ ಮಾಡ್ಬೋದು ಅನ್ನೋ ಭಯ ನಮ್ಮೆಲ್ರಿಗೂ ಬಂದಿದೆ. ಯಾವ ಹೆಣ್ಮಗಳಿಗೂ ಮುಂದೆ ಬಂದು ಕಂಪ್ಲೇಂಟ್ ಹೇಳೋ ಹಾಗಿಲ್ಲ. ಹಾಗೆ ಆಕೆ ಹೇಳ್ಕೊಂಡ್ರು ಅವಳನ್ನ ಹೇಗೋ ಒಂದ್ ನೆಪ ಹೇಳಿ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡೋದು, ಯಾರು ಭೇಟಿ ಆಗದೆ ಇರೋ ಹಾಗೆ.
ಆಯ್ತು, ನಾವು ಬಿಜೆಪಿಯವರು, ನಾವು ರಾಜಕಾರಣಿಗಳು, ಯಾಕೆ ಬೇರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಂದು ಅವ್ರನ್ನ ಭೇಟಿಯಾಗಿಲ್ಲ? ಲಕ್ಷ್ಮೀ ಹೆಬ್ಬಾಳ್ಕರ್ ಆಕೆನ ಯಾಕೆ ಬಂದು ನೋಡಿಲ್ಲ ಸಂತ್ರಸ್ತೇನೆ? ಯಾರೂ ಬರದ ಹಾಗೆ ಈಗ ಆಕೆ ಎಲ್ಲಿದ್ದಾರೆ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ವೇರ್ ಅಬೌಟ್ಸ್ ಹೇಳ್ತಾ ಇಲ್ಲ. ಇನ್ನಷ್ಟು ಇನ್ವೆಸ್ಟಿಗೇಷನ್ ಇದೆ ಅಂತಾರೆ. ಅವ್ರ ಆರೋಗ್ಯನೇ ಚೇತರಿಸ್ಕೊಂಡಿಲ್ಲ, ಇನ್ವೆಸ್ಟಿಗೇಷನ್ ಏನ್ರಿ ಮಾಡೋದು ಇವರು? ಆರೋಗ್ಯ ಚೇತರಿಸ್ಕೋಬೇಕು ತಾನೆ ಆಕೆ. ಅಲ್ಲಿ ಆ ಸಾಂತ್ವನ ಕೇಂದ್ರದಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ, ಮೈ ತುಂಬಾ ಬೊಬ್ಬೆ ಇದೆ, ಗಾಯ ಇದೆ, ಅಷ್ಟು ಹೊಡೆದಿದ್ದಾರೆ ಆಕೆಗೆ, ಅಷ್ಟು ಚಿತ್ರಹಿಂಸೆ ಮಾಡಿದ್ದಾರೆ. ಅವಳಿಗೆ ಆರೋಗ್ಯನೇ ಸುಧಾರಿಸ್ಕೊಳಕ್ ಬಿಡದೆ ಇವ್ರು ಎಲ್ಲಿಗೋ ಕರ್ಕೊಂಡು ಹೋಗ್ಬಿಟ್ರೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಅವಳೆಲ್ಲ ಹೇಳ್ಕೊಂಡಿದ್ದಾಳಲ್ಲ ಮ್ಯಾಜಿಸ್ಟ್ರೇಟ್ ಮುಂದೆ ಏನೇನಾಯ್ತು ಅಂತ. ಜೊತೆಗೆ ನಾನಿವತ್ತು ಪೇಪರ್ ಅಲ್ಲಿ ಓದಿದ್ದು, ಅದು ಎಲ್ಲಿ ಕರ್ಕೊಂಡು ಹೋಗಿ ಆಕೆ ಮೇಲೆ ಅತ್ಯಾಚಾರನ ನಡೆಸಿದ್ರು ಅಲ್ಲಿ ಬೇರೆ ಬೇರೆ ರೀತಿಯ ಸಾಕ್ಷ್ಯಾಧಾರಗಳು ಸಿಕ್ಕಿದೆ ಅಂತ. ಇವಿಷ್ಟನ್ನ ಇಟ್ಕೊಂಡು ಪ್ರೊಸೀಡ್ ಮಾಡೋತಾನೆ. ಮತ್ತೆ 7 ಜನ ಆರೋಪಿಗಳಲ್ಲಿ 3 ಜನ ಬಂಧಿರಾಗಿರೋದಲ್ವಾ? ಇವತ್ತಿಬ್ರಾಗಿದ್ದಾರೆ. ಯಾಕೆ ಇಷ್ಟು ತಡ ಮಾಡಿದ್ದಾರೆ? ಘಟನೆ ನಡೆದ 8ನೇ ತಾರೀಕು, ಇವತ್ತು ತಾರೀಕೇನು? ಅವ್ರು ಫೋನ್ ಆಫ್ ಮಾಡ್ಕೊಂಡಿದ್ದಾರೆ. ಇದೆಲ್ಲ ನೆಪನ? ಇವ್ರು ಗೊತ್ತಿಲ್ವಾ ಅವ್ರು ಯಾರು? ಸೂಫಿ ಫೋರಂ ಯಾರು ಅಂತ ಹೋಗಿ ಅಕ್ಕಿ ಆಲೂರಲ್ಲಿ ವಿಚಾರಿಸಿದ್ರೆ ಹೇಳ್ಬಿಡ್ತಾರೆ. ಫೋನ್ ಆರಿಸ್ಕೊಂಡಿದ್ದಾರೆ, ಒಬ್ಬನಿಗೆ ಅಪಘಾತ ಆಯ್ತು, ಇದೆಲ್ಲ ನೆಪನ? ಅಪರಾಧಿಗಳನ್ನ ಹಿಡಿಯೋದ್ರಲ್ಲಿ ವೇರ್ ಇಸ್ ದ SIT? ನನಗೆ ಅದೊಂದು ಜವಾಬ್ ಹೇಳ್ಬೇಕಪ್ಪ ಗೃಹ ಮಂತ್ರಿಗಳು. SIT ಯಾಕೆ ಫಾರ್ಮೇಶನ್ ಆಗಿಲ್ಲ? ತಕ್ಷಣವೇ ಆಗ್ಬೇಕಾಗಿತ್ತಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.